ನಮಸ್ತೆ. ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಪುಳಿಯೋಗರೆ ಪೌಡರಿಂದ ಗೊಜ್ಜನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ ಹುಣಸೆ ಹಣ್ಣು. ಇದನ್ನು ನಾನು ನೈಟು ನೆನೆಯೋದಕ್ಕಿಟ್ಟಿದ್ದೆ. ನೀವು ಬೆಳಗ್ಗೆ ಗೊಜ್ಜು ಮಾಡ್ಕೊಳ್ಳೋದ್ರಾಗಿದ್ದರೆ ನೀವು ನೈಟೇ ತೊಳೆದ್ಬಿಟ್ಟು ಹುಣಸೆಹಣ್ಣ ನೆನೆಸಿಡಿ. ನಾನು ನೈಟೇ ಗೊಜ್ಜು ಮಾಡಿಡೋದ್ರಿಂದ ನಾನು ಒಂದು 3 hours ನೆನೆಸಿ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಕೈಯಲ್ಲಿ ಸೋಸ್ಕೊತಾ ಇದ್ದೀನಿ. ಒಂದು ಸ್ಟ್ರೈನರ್ ತೊಗೊಂಡು ದೊಡ್ಡದು ಈ ರೀತಿ ಒಂದು ಪಾತ್ರೆಗೆ ಅದು ನೀಟಾಗಿ ಸೋಸ್ಕೊಳ್ಳಿ. ಅದರಲ್ಲಿರೋವಂಥ ಹುಣಸೆ ಬೀಜ ಆಗಿರ್ಬೋದು, ಏನಾದರೂ ಕಸ ಇದ್ದರೆ ಅದೆಲ್ಲ ಈ ಥರ ನೀಟಾಗಿ ಸಪ್ರೇಟ್ ಆಗುತ್ತೆ. ಈಗ ನೋಡಿ ಹುಣಸೆ ರಸ ರೆಡಿ ಆಯಿತು. ಈಗ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಫ್ರೈ ಮಾಡಿ ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ನೈಟೇ ಗೊಜ್ಜು ರೆಡಿ ಮಾಡೋದ್ರಿಂದ ಅದು ನೈಟೆಲ್ಲ ಕಡಲೆ ಬೀಜ ಗೊಜ್ಜಲ್ಲೇ ಇದ್ದರೆ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಈಗ ನಾನು ಅದೇ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ನಾನು ಒಗ್ಗರಣೆಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವು ಈ ರೀತಿ ಮನೆಯಲ್ಲೇ ಗೊಜ್ಜು ರೆಡಿ ಮಾಡಿಕೊಂಡು ಅನ್ನಕ್ಕೆ ಕರೆಸ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗುತ್ತೆ. ಮತ್ತು ಈ ಪುಳಿಯೋಗರೆ ಪೌಡರ್ ರೆಸಿಪಿ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ಈಗ ನಾನು ಕಡಲೆಬೇಳೆ ಹಾಕ್ಕೊಂಡೆ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಆದ ನಂತರ ನಾನು ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಕರಿಬೇವು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 5 ರಿಂದ 6 ಜನ ಪುಳಿಯೋಗರೆ ತಿನ್ಬೋದು, ಅಷ್ಟು ಗೊಜ್ಜು ರೆಡಿಯಾಗುತ್ತೆ. ಹುಣಸೆ ಹಣ್ಣು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋಬೇಕಾಗುತ್ತೆ. ಒಂದು ದಪ್ಪ ಸೈಜ್ ನಿಂಬೆಹಣ್ಣು ಅಷ್ಟು ನಾನು ಹುಣಸೆ ಹಣ್ಣು ತೊಗೊಂಡು ತೊಳೆದು ರಸ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊತಾ ಇದ್ದೀನಿ. ನಾವು ಪುಳಿಯೋಗರೆ ಪೌಡರ್ ಮಾಡಬೇಕಾದ್ರೂ ನಾವು ಅರಿಶಿನ ಕೊಂಬುನ ಜಜ್ಜಿ ಪುಡಿ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ. ಆದರೂ ಸ್ವಲ್ಪ ಚಿಟಿಕೆಯಷ್ಟು ನಾನು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಹುಣಸೆ ರಸ ಕೂಡ ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ಸಿಡಿಯುತ್ತೆ, ಸ್ವಲ್ಪ ನಿಧಾನಕ್ಕೆ ಸ್ವಲ್ಪನೇ ನಿಧಾನಕ್ಕೆ ಹಾಕ್ಕೊಳ್ಳಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಹುಣಸೆ ರಸ ಫುಲ್ ನಾನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಿಮಗೆ ಬೇಕಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಒಂದು ಅರ್ಧ ಗ್ಲಾಸ್ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಕಲ್ಲುಪ್ಪು ಇಷ್ಟು ಸೇರಿಸ್ಕೊಂಡಿದ್ದೀನಿ ನಾನು. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ, ನಾವು ಹಾಕಿರೋವಂಥ ಈ ಕ್ವಾಂಟಿಟಿ ನೀರು ಏನಿದೆಯಲ್ಲ, ಹುಣಸೆ ರಸ ಹಾಗೂ ಅರ್ಧ ಗ್ಲಾಸ್ ನೀರು, ಇದು ಚೆನ್ನಾಗಿ ಕುದ್ದು ಅರ್ಧ ಆಗಬೇಕು. ಹುಣಸೆ ರಸ ಚೆನ್ನಾಗಿ ಕುದಿಬೇಕು. ಅದಕ್ಕೆ ಹಾಕಿರೋವಂಥ ಉಪ್ಪು ಬೆಲ್ಲ ಕೂಡ ಚೆನ್ನಾಗಿ ಮೆಲ್ಟ್ ಆಯಿತು. ಇವಾಗ ನೋಡಿ, ನೀರು ಹಾಕಿದ್ನಲ್ಲ ಅದು ಅರ್ಧದಷ್ಟಾಗಿದೆ. ಈಗ ನಾನು ಮನೇಲೇ ರೆಡಿ ಮಾಡಿಟ್ಕೊಂಡಂಥ ಪುಳಿಯೋಗರೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 4 ಸ್ಪೂನ್ ಪೌಡರ್ನ ಸೇರಿಸ್ಕೊತೀನಿ. ಅಷ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು 6 ರಿಂದ 7 ಜನ ಇದನ್ನು ಈ ಗೊಜ್ಜಲ್ಲಿ ತಿಂಡಿ ತಿನ್ಬೋದು. ಈಗ ನಾನು ಪುಳಿಯೋಗರೆ ಪೌಡರ್ ಸೇರಿಸ್ಕೊಂಡೆ. ಈಗ ಒಂದ್ಸರಿ ಗಂಟಿಲ್ದಾಗೆ ಗಂಟೆಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ
ಈಗ ಕುದಿಯೋದಕ್ಕೆ ಬಿಡಿ, ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡಿ. ಈಗ ಸ್ವಲ್ಪ ಕೊಬ್ಬರಿನ ನಾನು ತುರಿದಿಟ್ಕೊಂಡೆ ನೋಡಿ. ಈಗ ಅದು ಚೆನ್ನಾಗಿ ಕುದ್ದ ನಂತರ ಗೊತ್ತಾಗುತ್ತೆ ನಮಗೆ, ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲುತ್ತೆ, ಆಗ ಇದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ. ಈಗ ನೀಟಾಗಿ ಬೆಂದಿದೆ. ಈಗ ಆಲ್ಮೋಸ್ಟ್ ಪುಳಿಯೋಗರೆ ರೆಡಿ ಆಯಿತು ಗೊಜ್ಜು. ಈಗ ಲಾಸ್ಟಲ್ಲಿ ನಾನು ತುರಿದಿಟ್ಕೊಂಡಂಥ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ಒಂದು ಸರಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈಗ ನಾನು ನೈಟ್ ಮಾಡಿಟ್ಕೊಂಡು ಇದು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ತೆಳುವಾಗಿತ್ತು ಗೊಜ್ಜು. ಈಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ನಾವು ನೈಟೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಅನ್ನ ಮಾಡಿ ಗೊಜ್ಜನ್ನ ಕಲಸಿ ತಿಂಡಿ ತಿನ್ನೋದ್ರಿಂದ ಇದ್ರದ್ದು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ತುಂಬ ರುಚಿ ಇನ್ನೂ ಹೆಚ್ಚುತ್ತೆ ನೋಡಿ. ನಾನು ಅನ್ನ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ನೈಟ್ ಮಾಡಿಟ್ಕೊಂಡಂಥ ಗೊಜ್ಜು ಇಷ್ಟು ರೆಡಿಯಾಗಿದೆ. ಒಂದು ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಬಂದಿದೆ ನೋಡಿ. ಇದು ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು, ನೀವು ಒಮ್ಮೆ ಟ್ರೈ ಮಾಡಲೇಬೇಕು ನೋಡಿ. ಅನ್ನ ಆಯಿತು. ಅನ್ನ ಬಿಸಿ ಅನ್ನನ ನಾನು ಒಂದು ದೊಡ್ಡದಾದ ಅಗಲವಾದ ಪಾತ್ರೆಗೆ ಹಾಕಿ ಅನ್ನ ಆರಿದ ನಂತರ ನಾನು ಗೊಜ್ಜು ಹಾಕಿ ಕಲಸಿದ್ದೀನಿ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ಅಂತ ಪುಳಿಯೋಗರೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಪುಳಿಯೋಗರೆನ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.